ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಒಂದು ಇದು ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆ. ಓಕೆ. ಓಕೆ, ಸರಿ. ಎಲ್ಲರಿಗೂ ಶುಭೋದಯ. ಇವತ್ತಿನ ಒಂದು ನಮ್ದು ಸೆಷನ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ ಫ್ರೆಂಡ್ಸ್. ಓಕೆ, ಇವತ್ತು ಹೃದಯದ ಬಗ್ಗೆ ನಾವು ಸೆಷನ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹೃದಯ ಸಡನ್ ಆಗಿ ಯಾಕೆ ಬರುತ್ತೆ, ಮತ್ತೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಹೃದಯಾಘಾತ ಯಾಕೆ ಬರುತ್ತೆ, ಅದಕ್ಕೆ ನಾವು ಬರಬಾರ್ದಂತೆ ಕ್ರಮಗಳನ್ನ ಯಾವ ರೀತಿ ತೆಗೆದುಕೊಳ್ಬೇಕು. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸಡನ್ಲಿ ಹಾರ್ಟ್ ಅಟ್ಯಾಕ್ ಯಾವತ್ತೂ ಬರಲ್ಲ ಫ್ರೆಂಡ್ಸ್. ಓಕೆ, ಹಾರ್ಟ್ ಅಟ್ಯಾಕ್ ಡಸಂಟ್ ಕಮ್ ಸಡನ್ಲಿ, ವಿ ಬಿಲ್ಡ್ ಇಟ್ ಡೈಲಿ. ಅಂದ್ರೆ ನಮ್ಮ ಲೈಫ್ ಸ್ಟೈಲ್ನ ನಾವು ದಿನ 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 ಎಲ್ಲವೂ ರಾಂಗ್ ಲೈಫ್ ಸ್ಟೈಲ್ ಇದ್ದಾಗ ಎಲ್ಲವೂ ಸ್ವಲ್ಪ 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 ಆ್ಯಡ್ ಆಗ್ತಾ ಏನಾಗ್ತದೆ, ಹಾರ್ಟ್ ಅಟ್ಯಾಕ್ ಅನ್ನೋದು ಬರೋ ಚಾನ್ಸಸ್ ಇರುತ್ತೆ. ಬಟ್ ನಾವು ಅದನ್ನ ಬರದಂತೆ ಹೇಗೆ ತಡಿಬೋದು, ಅಥವಾ ನಿಮಗೆ ಸಿಂಪ್ಟಮ್ಸ್ ಏನಾದರೂ ಕಂಡು ಬಂದ್ರೆ ಅದನ್ನ ಯಾವ ರೀತಿ ನಾವು ಅದಕ್ಕೆ ಕ್ರಮ ಕೈಗೊಳ್ಬೋದು. ಟ್ರುತ್ ಏನಂದ್ರೆ, ಒಂದು ನಿಮಿಷ, ಸೊ ನಿಜ ಏನಂದ್ರೆ ಅದು ಇದ್ದಕ್ಕಿದ್ದಂತೆ ಬರೋದಿಲ್ಲ ಫ್ರೆಂಡ್ಸ್. ನಾವು ಅದನ್ನ ಪ್ರತಿದಿನ ನಿರ್ಮಿಸ್ತಾ ಇದ್ದೀವಿ. ನಮ್ಮ ಒಂದು ಲೈಫ್ ಸ್ಟೈಲ್ ಮುಖಾಂತರ ನಾವು ಅದನ್ನ ಪ್ರತಿದಿನ ನಿರ್ಮಿಸ್ತೀವಿ. ಸೊ ಒಂದು ಹೃದಯಾಘಾತ ಏನೋ ಇದ್ದಕ್ಕಿದ್ದಂತೆ ಬರ್ತಾ ಇದೆಯಾ, ನಿಮ್ಗೆ ಅನಿಸುತ್ತಾ ಅದು ಇದ್ದಂತೆ ಬರ್ತಾ? ಹೆಚ್ಚಾಗಿ ಜನ ಹೌದು ಅಂತ ಹೇಳ್ತಾರೆ. ಆದ್ರೆ ಇಂದು ನಾವು ಆ ಒಂದು ಮಿತ್ಸ್ ನ ಬ್ರೇಕ್ ಮಾಡ್ತಾ ಇದೀವಿ. ಸೊ ಹೃದಯಾಘಾತ ಅಂತ ಇದ್ದಕ್ಕಿದ್ದಂತೆ ಬರಲ್ಲ. ಎಲ್ಲ ನಮ್ಮ ಮುಂದೆನೆ ನಿನ್ನೆ ಓಡಾಡ್ತಾ ಇದ್ರು, ಸಡನ್ ಆಗಿ ಹೇಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ನಾವು ಆಶ್ಚರ್ಯ ಪಡ್ತೇವೆ. ಬಟ್ ಅದು ನಿಜ ಅಲ್ಲ. ಅದು ಅವರ ಒಂದು ದಿನ ಲೈಫ್ ಸ್ಟೈಲ್, ಒಂದು 10 ವರ್ಷದಿಂದ ಅವರ ರಾಂಗ್ ಲೈಫ್ ಸ್ಟೈಲ್ ಇಂದ ಅದು ಬಂದಿರ್ತದೆ. ಬಟ್ ಇವಾಗ ಸಣ್ಣ ಮಕ್ಕಳಿಗೆ ಸಡನ್ ಆಗಿ ಬರ್ತದೆ, ಮಕ್ಕಳಲ್ಲಿ ಏನು ಇದನ್ನೇ ಇರಲ್ಲ ಅಂತ ಕೇಳ್ಬೋದು. ಅದಕ್ಕೆ ನಾನು ಆಮೇಲೆ ಲಾಸ್ಟಿಗೆ ಆನ್ಸರ್ ಮಾಡ್ತೀನಿ. ಸೊ ಹೃದಯಾಘಾತ ಇದ್ದಕ್ಕಿದ್ದಂತೆ ಬರುತ್ತಂತ ನಿಮ್ಗೆ ಅನಿಸ್ತಾ ಇದ್ರೆ ಆ ಮಿತ್ಸ್ ನ ಇವತ್ತು ನಾವು ಬ್ರೇಕ್ ಮಾಡೋಣ. ಹೃದಯಾಘಾತ ಇದ್ದಕ್ಕಿದ್ದಂತೆ ಬರುವುದಿಲ್ಲ. ಅದೊಂದು ನಿಧಾನ ಪ್ರಕ್ರಿಯೆ. ವರ್ಷಗಳ ಕಾಲ ಏನಾಗುತ್ತದೆ, ದೇಹದೊಳಗೆ ಅದು ಮೌನವಾಗಿ ಬೆಳೀತದೆ. ಒಂದು ಆಘಾತಕಾರಿ ಸತ್ಯ ಏನಂತಂದ್ರೆ, ನಾವು ಹೃದಯಾಘಾತದಿಂದ ಸಾಯ್ತಾ ಇಲ್ಲ, ನಾವು ನಮ್ಮ ಜೀವನ ಶೈಲಿಯಿಂದ ನಾವು ಸಾಯ್ತಾ ಇದೀವಿ. ಯಾವುದೇ ರೋಗದಿಂದ ನಾವು ಸಾಯಲ್ಲ ಫ್ರೆಂಡ್ಸ್. ನಾವು ಮಾಡ್ಕೊಂಡಿರೋ ನಮ್ಮ ಲೈಫ್ ಸ್ಟೈಲ್ ಇಂದಾನೆ ನಮ್ಗೆ ತೊಂದರೆ ಆಗೋದು. ಓಕೆ, ಇನ್ನು ನಾನು ನಿಮ್ಗೆ ಅದನ್ನ ತೋರಿಸ್ತಾ ಇದ್ದೀನಿ, ಹೃದಯಾಘಾತ ಯಾಕೆ ಸಂಭವಿಸ್ತದೆ. ಮತ್ತೆ ಈ ನಮ್ಮ ದೈನಂದಿನ ಅಭ್ಯಾಸಗಳು ನಮ್ಮ ಹೃದಯವನ್ನ ಹೇಗೆ ಮೌನವಾಗಿ ಹಾನಿಗೊಳಿಸ್ತವೆ, ಸೈಲೆಂಟ್ಲಿ ನಾವು ಡಿಸ್ಟ್ರಾಯ್ ಮಾಡ್ತಾ ಇದ್ವಿ. ಅದರಲ್ಲೂ ಮುಖ್ಯವಾಗಿ ನಮ್ಮ ಹೃದಯನ ನೈಸರ್ಗಿಕವಾಗಿ ನಾವು ರಿವರ್ಸ್ ಮಾಡ್ಬೋದು, ಮತ್ತೆ ಅದನ್ನ ರಕ್ಷಿಸಬಹುದು. ಸೊ ನಿಮ್ಮ ಸ್ವಂತ ವೈದ್ಯರಾಗಕ್ಕೆ ನೀವು ಸಿದ್ಧರಿದ್ರೆ ಈ ಒಂದು ಕಾರ್ಯಕ್ರಮವನ್ನ ನೀವು ಕೇರ್ಫುಲ್ ಆಗಿ ತಿಳ್ಕೊಳ್ಳಿ. ಸೊ ನಮ್ಮ ಹೃದಯನ ಅರ್ಥ ಮಾಡಿಕೊಳ್ಳೋದು ಫಸ್ಟ್ನೇದು ಇಂಪಾರ್ಟೆಂಟ್. ಸೊ ಹೃದಯನ ಅರ್ಥ ಮಾಡಿಕೊಳ್ಳೋದು ಒಂದು ರೂಟ್ ಕಾಸ್, ಅದು ಅಡಿಪಾಯ. ಏನ್ ಹಾಗಂದ್ರೆ ಅಂತಂದ್ರೆ, ಮೊದಲು ನಮ್ಮ ಹೃದಯವನ್ನ ಸರಳ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಹೃದಯ ಕೇವಲ ಒಂದು ಅಂಗ ಅಲ್ಲ, ಅದು ಇಟ್ಸ್ ನಾಟ್ ಅನ್ ಓನ್ಲಿ ಆರ್ಗನ್. ಇದು ನಮ್ಮ ಲೈಫ್ ಪಂಪ್ ಮಾಡ್ತದೆ, ಅದರಿಂದನೇ ನಮ್ಮ ದೇಹ ವರ್ಕ್ ಆಗ್ತದೆ. ಎಲ್ಲರಿಗೂ ಗೊತ್ತಿದೆ. ಇದು 24 ಗಂಟೆ ಕಾಲ ಏನ್ ಮಾಡ್ತದೆ,
24 ಗಂಟೆ ಕಾಲ ವರ್ಷದ 365 ದಿನಗಳು ಯಾವುದೇ ಒಂದು ರೆಸ್ಟ್ ಇಲ್ಲದೆ ವಿರಾಮ ಇಲ್ಲದೆ ಕೆಲಸ ಮಾಡೋದು ಒಂದೇ ಒಂದು ಆರ್ಗನ್ ನಮ್ದು ಹಾರ್ಟ್. ಓಕೆ, ನಾವು ನಿದ್ರಿಸುವಾಗ, ನಾವು ಅಳ್ತಾ ಇರುವಾಗ, ನಾವು ಒತ್ತಡದಲ್ಲಿರುವಾಗ, ನಾವು ಅತಿಯಾಗಿ ತಿಂತಾ ಇದ್ರೆ ಅದು ಎಂದಿಗೂ ನಮ್ಮ ಹೃದಯ ನಿಲ್ಲೋದಿಲ್ಲ, ಅದು ನಿರಂತರವಾಗಿ ಕೆಲಸ ಮಾಡ್ತದೆ. ಸೊ ಈಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಅಡಿಗೆ ಮನೆ ನೀರಿನ ಪೈಪ್ ಬ್ಲಾಕ್ ಆಗಿದೆ ಅನ್ಕೊಳ್ಳಿ, ಅದು ಏನಾಗುತ್ತದೆ, ನೀರು ಸರಿಯಾಗಿ ಹರಿಯಲ್ಲ. ಅದೇ ರೀತಿ ನಮ್ಮ ರಕ್ತನಾಳಗಳು ನಿರ್ಬಂಧಿಸಲ್ಪಟ್ಟಾಗ ಏನಾಗ್ತದೆ, ಯಾವುದೋ ಒಂದು ಡಿಲೀಟ್ ಆಗಿದೆ ಅನಿಸ್ತಾ ಇದೆ. ಓಕೆ, ಅದೇ ನಮ್ಮ ಅಡಿಗೆ ಮನೆ ಪೈಪ್, ಕಿಚನ್ ಅಲ್ಲಿರೋ ಸಿಂಕ್ ಏನಿರುತ್ತಲ್ಲ, ಪೈಪ್ ಏನಿರುತ್ತಲ್ಲ, ಅದು ಬ್ಲಾಕ್ ಆಗ್ತಾ ಇರುತ್ತೆ. ನೀವು ಎಲ್ಲರ ಮನೆಯಲ್ಲಿ ಇದು ನೋಡಿರ್ಬೋದು. ಸೊ ಅದು ಯಾಕೆ ಬ್ಲಾಕ್ ಆಗ್ತಾ ಇದೆ, ಒಂದೇ ದಿನ ಆಗಿರಲ್ಲ ಅದು, ಅಲ್ವಾ? ತಿಂಗಳಿಗೊಂದ್ಸರಿ, 2 ತಿಂಗಳಿಗೊಂದ್ಸರಿ ಆಗ್ತಾ ಇರುತ್ತೆ ನೋಡಿ. ಯಾಕಾಗುತ್ತೆ, ದಿನ ನಾವು ಎಷ್ಟು ಕ್ಲೀನ್ ಮಾಡಿ ಅದನ್ನ ತೆಗೆದ್ರು, ಅದರಲ್ಲಿ ಇಟ್ರು, ಅದರಲ್ಲಿ ಕ್ಲೀನ್ ಮಾಡಿದ್ರು ಸ್ವಲ್ಪ ಏನಾದರೂ ಉಳ್ಕೊಂಡಿರುತ್ತೆ ಅದರಲ್ಲಿ. ಅದು ಒಂದಿನ ಏನಾಗ್ತದೆ, ಬ್ಲಾಕ್ ಆಗುತ್ತೆ. ಅವಾಗ ನಾವು ಅದನ್ನ ಮತ್ತೆ ಪೈಪ್ ಎಲ್ಲ ತೆಗೆದು ಕ್ಲೀನ್ ಮಾಡ್ತೀವಿ. ಸೊ ಅದೇ ರೀತಿ ನಮ್ಮ ರಕ್ತನಾಳಗಳು ಬ್ಲಾಕ್ ಆದಾಗ, ನಿರ್ಬಂಧಿಸಲ್ಪಟ್ಟಾಗ ಹೃದಯಕ್ಕೆ ರಕ್ತದ ಹರಿವು ನಿಲ್ತದೆ ಫ್ರೆಂಡ್ಸ್. ಅದನ್ನ ನಾವು ಹೃದಯಾಘಾತ ಅಂತ ಕರಿತೀವಿ. ಸೊ ಇದು ನಮ್ಗೆ ಸೈಲೆಂಟ್ ಆಗಿ, ನಮ್ಗೆ ಗೊತ್ತಾಗಲ್ಲ. ನಾವು ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಬಿಜಿ ಇರ್ತೀವಿ. ಮತ್ತೆ ಅಂದ್ರೆ ನಾವು ನಮ್ಮ ಹೃದಯದಲ್ಲಿ ಪಾಪ ಅದು ನಮ್ಮ ಹೃದಯ ಯಾವ ರೀತಿ ಕೆಲಸ ಮಾಡ್ತದೆ, ಯಾವ ರೀತಿ ನಮ್ಗೆ ಅದು ಈ ಪರಿಸ್ಥಿತಿ, ಅದು ಯಾವ ಪರಿಸ್ಥಿತಿಯಲ್ಲಿದೆ, ಎಲ್ಲಿ ಬ್ಲಾಕ್ ಆಗ್ತಾ ಇದೆ ಅಂತ ನಮ್ಗೆ ಯಾವ್ದು ಗೊತ್ತಾಗಲ್ಲ. ನಾವ್ ಏನ್ ಮಾಡ್ತೀವಿ, ಯಾಕಂದ್ರೆ ಅದು ತೋರ್ಸಲ್ಲ ಅಲ್ಲ, ಅದು ಯಾವ ಸಿಂಪ್ಟಮ್ಸ್ ತೋರ್ಸಲ್ಲ ನಮ್ಗೆ. ಸಣ್ಣ ಬ್ಲಾಕ್ ಆಗ್ತಾ ಇರುತ್ತೆ ಅದು. ಅದಕ್ಕೆ ಈಗ ನೀವು ಸ್ವಲ್ಪ ಸ್ಮಾಲ್ ಹಾರ್ಟ್ ಅಟ್ಯಾಕ್ ಆದ್ರೂ ಇವಾಗ ಏನ್ ಮಾಡ್ತಾರೆ, ಅದು ನಿಮ್ಗೆ ಆಪರೇಷನ್ ಮಾಡಬೇಕು ಅಥವಾ ಬೇರೆ ಆಪ್ಷನ್ಸ್ ಎಲ್ಲ ಹೇಳ್ತಾ ಇರ್ತಾರೆ ನೋಡಿ. ಅದನ್ನ ಅಲ್ಲಿ ಅದು ಬ್ಲಾಕ್ ಆದಾಗ್ಲೇ ಆಗುತ್ತದೆ. ಸೊ ಇದೇ ರೀತಿ ರಕ್ತನಾಳಗಳು ನಿರ್ಬಂಧಿಸಲ್ಪಟ್ಟಾಗ ಹೃದಯಕ್ಕೆ ರಕ್ತದ ಹರಿವು ನಿಲ್ತದೆ. ಅದನ್ನ ನಾವು ಹೃದಯಾಘಾತ ಅಂತ ಕರಿತೀವಿ. ಸೊ ಎರಡನೇ ಇದರಲ್ಲಿ ಹೃದಯದಲ್ಲಿ ಅಂದ್ರೆ ಹೃದಯಾಘಾತ ಸಮಯದಲ್ಲಿ ನಿಜವಾಗ್ಲೂ ಅಲ್ಲಿ ಏನ್ ನಡೆಯುತ್ತದೆ ಅಂತಂದ್ರೆ, ತುಂಬಾ ಸರಳವಾಗಿ ನೀವು ಅಂದ್ರೆ ತುಂಬಾ ಸಿಂಪಲ್ ಆಗಿ ನಿಮ್ಗೆ ಹೇಳ್ತಾ ಇರೋದು ನಾನು, ಎಲ್ಲರಿಗೂ ಅರ್ಥ ಆಗ್ಲಿ ಅಂತ. ನಮ್ಮ ರಕ್ತನಾಳಗಳಿಗೆ ಕೊಬ್ಬು, ಕೊಲೆಸ್ಟ್ರಾಲ್, ವಿಷಗಳು ಅಂದ್ರೆ ವಿಷಕಾರಿ ಟಾಕ್ಸಿನ್ಸ್ ಡೈಲಿ ನಾವು ಒಂದು ನೇಚರ್, ಹವಾಮಾನ ಮುಖಾಂತರ, ಪರಿಸರ ಮುಖಾಂತರ, ಮತ್ತೆ ತಿನ್ನೋ ಲೈಫ್ ಸ್ಟೈಲ್ ಮುಖಾಂತರ ನಮ್ಗೆ ಗೊತ್ತಿಲ್ಲದೆ ವಿಷಕಾರಿ ವಸ್ತುಗಳು ನಮ್ಮ ದೇಹದಲ್ಲಿ ಏನ್ ಸೇರ್ತಾ ಇರ್ತಾವಲ್ಲ, ಆ ವಿಷಯಗಳು ಕೊಲೆಸ್ಟ್ರಾಲ್ ಹೆಚ್ಚಾದಾಗ, ಕೊಬ್ಬು ಅಂದ್ರೆ ಒಬೆಸಿಟಿ ಇದ್ದವರಲ್ಲಿ ಕೊಬ್ಬು ಹೆಚ್ಚಾದಾಗ ನಿಧಾನವಾಗಿ ಆ ಡೆಪಾಸಿಟ್, ಠೇವಣಿ ಮಾಡಕ್ಕೆ ಅದು ಚಿಕ್ಕದಾಗಿ ದಿನ ಪ್ರಾರಂಭಿಸ್ತದೆ. ಆ ಪ್ಲೇಕ್ ಅದೇನ್ ಮಾಡ್ತದೆ, ಆ ಪ್ಲೇಕ್ ನ ಅಲ್ಲಿ ನಿರ್ಮಿಸ್ತದೆ ಫ್ರೆಂಡ್ಸ್. ಈಗ ನಮ್ಮ ಪಾತ್ರೆಗಳಲ್ಲಿ ಕೆಲವೊಂದು ಈಗ ಬೋರ್ವೆಲ್ ವಾಟರ್ ಯೂಸ್ ಮಾಡೋದ್ರಲ್ಲಿ ಪ್ಲೇಕ್ ಹೇಗಿರುತ್ತಲ್ಲ, ಹಾಗೆ ಅದು ಪ್ಲೇಕ್ ನಿರ್ಮಿಸಕ್ಕೆ ಶುರು ಆಗ್ತದೆ. ಸೊ ಕಾಲಾನಂತರದಲ್ಲಿ ಏನಾಗ್ತದೆ, ಅಲ್ಲಿ ಅಪ್ಪಿದ ಮಣಿಗಳು ಕಿರಿದಾಗ್ತಾ ಶುರು. ಅಂದ್ರೆ ನಮ್ಮ ರಕ್ತನಾಳ ಇರ್ತಲ್ಲ, ರಕ್ತ ಹರಿದಾಡೋದು, ಪಂಪ್ ಆಗೋದು, ಹೃದಯಕ್ಕೆ ತಲುಪೋದು, ಅದು ಅಲ್ಲಿ ಏನಾಗ್ತದೆ, ರಕ್ತ ಪೂರೈಕೆಗೆ ಅಡಚಣೆ ಆಗ್ತದೆ. ಅಲ್ಲಿ ಅಪ್ಪಿದ ಮಣಿಗಳು ಕಿರಿದಾಗಿ ಶುರು ಆಗ್ತವೆ ಅವಾಗ. ಆಮೇಲೆ ರಕ್ತ ಹರಿಯೋದು ಕಡಿಮೆ ಆಗಿ ಶುರು ಆಗ್ತದೆ. ಅಲ್ಲಿ ಆಕ್ಸಿಜನ್ ಪೂರೈಕೆ ಕೂಡ ಕಡಿಮೆ ಆಗ್ತದೆ. ಆಕ್ಸಿಜನ್ ಎಷ್ಟು ರಕ್ತ ಇಂಪಾರ್ಟೆಂಟ್, ಅಷ್ಟು ಆಕ್ಸಿಜನ್ ಕೂಡ ಇಂಪಾರ್ಟೆಂಟ್. ಸೊ ಆಕ್ಸಿಜನ್ ಪೂರೈಕೆ ಕೂಡ ಅಲ್ಲಿ ಕಡಿಮೆ ಆಗ್ತದೆ. ಆಮೇಲೆ ಒಂದಿನ ಆ ಅಡಚಣೆ ತೀವ್ರವಾಗದಾಗ ಏನಾಗ್ತದೆ ಫ್ರೆಂಡ್ಸ್, ರಕ್ತ ಪೂರೈಕೆ ನಿಲ್ತದೆ. ಸೊ ಹೃದಯದ ಸ್ನಾಯು ಸಾಯಲು, ಆ ಸ್ನಾಯು ಏನಿರ್ತಲ್ಲ ಮಸಲು, ಅದು ಸಾಯಕ್ಕೆ ಶುರು ಆಗ್ತದೆ. ಸೊ ಅದನ್ನೇ ನಾವು ಹೃದಯಾಘಾತ ಅಂತ ಕರಿತೀವಿ, ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಮೂರನೇ ಇದರಲ್ಲಿ ಹೃದಯಾಘಾತದ ಹಿಂದಿನ ನಿಜವಾದ ಕಾರಣ ಏನ್ ಹೇಳಿ, ಇದಕ್ಕೆ ಈ ತರ ಕಾರಣಗಳೇನು, ಯಾವುದೋ ಒಂದು ಜೆನೆಟಿಕ್ಸ್ ಅನ್ಕೋಬೇಡಿ ಅಥವಾ ದುರಾದೃಷ್ಟ ಅನ್ಕೋಬೇಡಿ. ನಿಮ್ಮ ದೈನಂದಿನ ಅಭ್ಯಾಸಗಳು ನಿಜವಾದ ಕಾರಣ. ಮೊದಲನೇದು ನಮ್ಮ ಅನಾರೋಗ್ಯಕರವಾದ ಆಹಾರ, ಮೂಕ ಕೊಲೆಗಾರ ಇದು, ಸೈಲೆಂಟ್ ಕಿಲ್ಲರ್. ಮೊದಲೇ ಸಂಸ್ಕರಿಸಿದ ಆಹಾರ, ಅದರಲ್ಲಿ ಸಂಸ್ಕರಿಸಿದ ಎಣ್ಣೆ ಆಗಿರ್ಬೋದು, ಸಂಸ್ಕರಿಸಿದ ಸಕ್ಕರೆ ಮಿತಿಮೀರಿದ ಪ್ರಮಾಣ ಆದಾಗ, ಜಂಕ್ ಆಹಾರ ಆದಾಗ, ಅನಾರೋಗ್ಯಕರ ಆಹಾರ, ಇವೆಲ್ಲ ಏನಾಗ್ತದೆ, ನಮ್ಮ ಹೃದಯದ ನಾಳಗಳನ್ನ ಬ್ಲಾಕ್ ಮಾಡಕ್ಕೆ ಇದು ನಿಧಾನವಾಗಿ ಶುರು ಮಾಡ್ತದೆ. ಸೊ ಇವೇನ್ ಮಾಡ್ತವೆ, ಇವುಗಳು LDL ಲೋ ಡೆನ್ಸಿಟಿ ಲಿಪೋಪ್ರೋಟೀನ್, ಕೆಟ್ಟ ಕೊಲೆಸ್ಟ್ರಾಲ್. ಸೊ HDL ಯಾವಾಗ ಕಮ್ಮಿ ಆಗುತ್ತಲ್ಲ ಅವಾಗ LDL ಹೆಚ್ಚಾಗ್ತದೆ. ಸೊ LDL ಹೆಚ್ಚಾದಾಗ ಅದನ್ನ ನಾವು ಕೊಲೆಸ್ಟ್ರಾಲ್ ಅಂತ, ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಕರಿತೀವಿ. ಸೊ ಅದು ಅಲ್ಲಿ ಇನ್ಫ್ಲಮೇಷನ್ ಇರುತ್ತೆ, ಕೊಬ್ಬಿನ ಶೇಖರಣೆನೂ ಇರ್ತದೆ ಫ್ರೆಂಡ್ಸ್. ಈಗ ಸಣ್ಣ ಇದ್ದವರಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ಕೇಳ್ಬೋದು, ಅವರಲ್ಲಿ ಕೂಡ ಕೊಬ್ಬಿನ ಶೇಖರಣೆ ಇರ್ತದೆ ಹೃದಯದಲ್ಲಿ. ನಮ್ಗೆ ಅದು ಕೊಂಡು ಬರಲ್ಲ, ಬಟ್ ನೋಡಕ್ ಅವರು ಸ್ಲಿಮ್ ತರ ಕಾಣಿಸ್ತಾ ಇರ್ತಾರೆ. ನಾವು ಆಹಾರವನ್ನ ತಿಂತಾ ಇದೀವಿ ಅಥವಾ ನಿಧಾನವಾಗಿ ವಿಷವನ್ನ ನಾವು ಸೇವಿಸ್ತಾ ಇದೀವ ಅಂತ ನಾವು
ಕೇಳ್ಕೋಬೇಕಾಗಿದೆ ಇತ್ತೀಚೆಗೆ. ಇನ್ನು ಸೆಡೆಂಟರಿ ಲೈಫ್ ಸ್ಟೈಲ್ ಇದಾಯಿತು. ಸೆಡೆಂಟರಿ ಲೈಫ್ ಸ್ಟೈಲು ಅಂದರೆ ಗಂಟೆಗಟ್ಟಲೆ ಕುಳಿತುಕೊಳ್ಳೋದು, ವ್ಯಾಯಾಮ ಇರಲ್ಲ, ಯಾವುದು ನಡೆದಾಟ ಇರಲ್ಲ, ಬಾಡಿ ಮೂವ್ಮೆಂಟ್ ಇರಲ್ಲ, ಸೊ ಚಲನೆ ಇಲ್ಲ. ಸೊ ಗಂಟೆಗಟ್ಟಲೆ ಕೆಲವೊಬ್ರು ತುಂಬಾ ಹೊತ್ತು ಟಿವಿ ನೋಡ್ಕೊಂಡು ಕೂತ್ಕೊಳ್ಳೋದು, ಏನು ಕೆಲಸ ಇಲ್ಲ ಅಂದ್ಕೊಂಡು ಆ ಸೆಡೆಂಟರಿ ಲೈಫ್ ಸ್ಟೈಲ್ನ ಯಾರು ಲೀಡ್ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಈ ಹಾರ್ಟ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬಾ ಇರ್ತದೆ ಫ್ರೆಂಡ್ಸ್. ಯಾವುದೇ ಮೂವ್ಮೆಂಟ್ ಇರಲ್ಲ ಅವರಲ್ಲಿ, ಗಂಟೆಗಟ್ಟಲೆ ಕುಳಿತುಕೊಳ್ತಾ ಇದ್ದಾರೆ, ಟಿವಿ ನೋಡೋದು, ಕೂತ್ಕೊಳ್ಳೋದು, ವ್ಯಾಯಾಮ ಇರಲ್ಲ ಅವರಲ್ಲಿ, ನಡೆಯಬಾರ್ದು, ಕೂತ್ಕೊಂಡು ಇನ್ನೂ ಲೇಜಿನೆಸ್ ಆಗ್ತಾ ಇರ್ತಾರೆ. ಅವ್ರಿಗೆ ಮೋಟಿವೇಶನ್ ಇರಲ್ಲ ಯಾವುದೇ ವ್ಯಾಯಾಮ ಮಾಡೋಕ್ಕೆ. ಮನಸ್ಸೇ ಬರಲ್ಲ. ಮೈಂಡ್ ಸೆಟ್ಟು ಫಸ್ಟ್ನೇದು, ಮೈಂಡ್ ಸೆಟ್ ಚೇಂಜ್ ಮಾಡೋದೇ ಫಸ್ಟ್ನೇದು. ಆದರೆ ಅವರು ಯಾವ ರೀತಿ ಆ ಥರ ಅಳವಡಿಸ್ಕೊಂಡಿರ್ತಾರೆ ಅಂತಂದರೆ ಅವ್ರಿಗೆ ಏನು ಮಾಡೋಕ್ಕೆ ಇಷ್ಟನೂ ಆಗಲ್ಲ, ಸುಮ್ಮನೆ ಕೂತ್ಕೊಳ್ಳೋದು. ಆಮೇಲೆ ರಕ್ತ ಅವಾಗ ಏನಾಗ್ತದೆ, ನಿಧಾನ ಆಗಿ ಶುರು ಆಗ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗ್ತದೆ, ಕೊಬ್ಬು ಅವಾಗ ವೇಗವಾಗಿ ಸಂಗ್ರಹಣೆ ಆಗ್ತದೆ, ಕೊಬ್ಬು. ಇನ್ನು ಒತ್ತಡ, ಇದು ಅದೃಷ್ಟ ದಾಳಿ ಅಂತ ಹೇಳ್ಬೋದು. ಅತಿಯಾಗಿ ಹೆಚ್ಚೋದು, ಆತಂಕ, ಒತ್ತಡ, ಕೋಪ ಏನಿದೆ ಅಲ್ಲ, ಓಕೆ, ಸೆಡೆಂಟರಿ ಲೈಫ್ ಸ್ಟೈಲ್ ಇತ್ತು. ಒತ್ತಡ, ಓಕೆ ಫ್ರೆಂಡ್ಸ್, ಸುಮ್ಮನೆ ಭಯ ಪಡೋದು, ಆತಂಕ ಪಡೋದು, ಸುಮ್ಮನೆ ಕೋಪಗೊಳ್ಳೋದು, ಒತ್ತಡಗೊಳ್ಳೋದು, ಅತಿಯಾಗಿ ಹೆಚ್ಚೋದು, ಮನೆಯಲ್ಲಿ ಎಲ್ರಿಗೂ ಬೈತಾ ಇರೋದು, ನಾನು ಸ್ಟ್ರಿಕ್ಟು, ನನ್ನ ಹೇಳ್ದಂಗೆ ಎಲ್ಲರೂ ಕೇಳ್ತಾ ಇರ್ತಾರೆ. ಈಗ ಯಾಕಂದ್ರೆ ನಾನು ಒಬ್ಬರನ್ನ ನೋಡಿದ್ದೀನಿ ಆ ಥರ, ನಿಜವಾಗ್ಲೂ ಅವ್ರು ಹೇಳಿದಂಗೆ ಎಲ್ಲ ಕೇಳಬೇಕು, ಅದು ಯಾವಾಗೂ ನಗುವುದಂತೂ ಇಲ್ಲ, ಯಾರನ್ನೂ ನಗಿಸೋದು ಇಲ್ಲ, ಬರೇ ಅಂದರೆ ಎಲ್ಲರೂ ಏನಾದರೂ ತಪ್ಪು ದಾರಿ ಹಿಡಿಬಾರ್ದಂತೆ, ಅದಕ್ಕೋಸ್ಕರ ಮನೆಯಲ್ಲೆಲ್ಲ ಸ್ಟ್ರಿಕ್ಟ್ ಆಗಿರೋದು, ಎಲ್ರಿಗೂ ಬೈತಾನೆ ಇರೋದು, ತಾನೂ ನಗೋದಿಲ್ಲ, ಬೇರೆಯವರು ನಗೋದಿಲ್ಲ. ಮನೆಯಲ್ಲಿ ಒಂದು ವಾತಾವರಣನೇ ಆ ಥರ ಕ್ರಿಯೇಟ್ ಮಾಡಿರ್ತಾರೆ. ಅವ್ರು ಬಂದ್ರೇನೆ ಭಯ ಅವ್ರಿಗೆ, ಆ ಥರ ಇದ್ರು. ಅವ್ರಿಗೂ ಹಾರ್ಟ್ ಅಟ್ಯಾಕ್ ಆಯಿತು, ಅವರು ತೀರ್ಕೊಂಡ್ರು ಕೂಡ. ಯಾವಾಗಲೂ ಎಲ್ರಿಗೂ ಬೈತಾನೆ ಇರೋದು, ಕೋಪದಲ್ಲೇ ಇರೋದು. ಅವ್ರಿಗೆ ಆ ಥರ ಏನು ಪ್ರಾಬ್ಲಮ್ಸು ಏನು ಇರಲಿಲ್ಲ, ಬಟ್ ಅವರು ಬಿಹೇವಿಯರ್ ಆ ಥರ ಇತ್ತು. ಒತ್ತಡ ಅವಾಗ ಏನಾಗ್ತದೆ, ನಮ್ಮ ಅತಿಯಾದ ಒತ್ತಡ ಏನಾಗ್ತದೆ, ಕಾರ್ಟಿಸಾಲ್ನ ಹೆಚ್ಚು ಮಾಡ್ತದೆ ಅಲ್ವಾ. ಕಾರ್ಟಿಸಾಲ್ನ ಬಿಡುಗಡೆ ಮಾಡಕ್ಕೆ ಶುರು ಮಾಡ್ತದೆ, ಆಮೇಲೆ ರಕ್ತದೊತ್ತಡವನ್ನು ಹೆಚ್ಚಿಸ್ತದೆ. ಇದು ಬ್ಲಡ್ ಪ್ರೆಷರ್ನ ಹೆಚ್ಚಿಸ್ತದೆ. ಸೊ ಬ್ಲಡ್ ಪ್ರೆಷರ್ ಇಸ್ ದ ಮೇನ್ ರೀಸನ್ ಫಾರ್ ಹಾರ್ಟ್ ಅಟ್ಯಾಕ್. ಆ ರಕ್ತದೊತ್ತಡನ ಹೆಚ್ಚಾದಾಗ ಏನಾಗ್ತದೆ, ಅಪ್ಪಿದಮ್ಮನಿಗೆ ಹಾನಿ ಮಾಡ್ತದೆ. ಆ ಸಡನ್ ಆಗಿ ಬಂದಿರೋ ಬ್ಲಡ್ ರಕ್ತದೊತ್ತಡ ಹೆಚ್ಚಾಗಿ ಇದು ನಮ್ದು ಅಪ್ಪಿದಮ್ಮನಿಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇರ್ಬೇಕಲ್ವಾ ಅವಾಗ. ಯಾಕಂದ್ರೆ ಅದರ ನಾಳಲ್ಲಿ ಎಷ್ಟು ಹೋಗುತ್ತೆ ಅಷ್ಟು ಮಾತ್ರ ಅದು ತಡ್ಕೊಳ್ಳೋದು. ಸಡನ್ ಆಗಿ BP ಅಂದ್ರೇನು, ಬ್ಲಡ್ ಪ್ರೆಷರ್ ಜಾಸ್ತಿ, ಸಡನ್ ಆಗಿ ಉಕ್ಕೋದು, ಅದು ಯಾವಾಗ ಅತಿಯಾದ ಕೋಪದಲ್ಲಿ ಇದ್ದವ್ರಿಗೆ ಆಗ್ತದೆ. ಸೊ ಇದು ಅಪ್ಪಿದಮ್ಮನಿಗಳ ಹಾನಿ ಮಾಡ್ತದೆ, ಅಪ್ಪಿದಮ್ಮನಿಗಳಿಗೆ. ಮತ್ತೆ ಒಂದು ಭಾವನಾತ್ಮಕ ಆಘಾತ ಕೂಡ, ಯಾವ್ದಾದ್ರೂ ಅವ್ರಿಗೆ ಆಘಾತ ಆಗಿದ್ರೆ, ಫ್ಯಾಮಿಲಿಯಲ್ಲಿ ಏನಾದರೂ ಆಘಾತ ಆಗಿದ್ರೆ, ಅಂಥದ್ದು ಕೂಡ ಹೃದಯಾಘಾತಕ್ಕೆ ಪ್ರಚೋದಿಸ್ಬೋದು ಫ್ರೆಂಡ್ಸ್. ಯಾಕಂದ್ರೆ ಆ ಆಘಾತನ ಅವ್ರಿಗೆ ಸ್ವಲ್ಪ ಬ್ರಾಡ್ ಮೈಂಡೆಡ್ ಇದ್ದವರು ಅಥವಾ ಮೆಂಟಲಿ ಸ್ಟ್ರಾಂಗ್ ಇದ್ದವರು ತಡ್ಕೊಳ್ತಾರೆ. ಬಟ್ ಸ್ವಲ್ಪ ಭಾವನಾತ್ಮಕವಾಗಿ ಸೂಕ್ಷ್ಮ ಇದ್ದವರು ಅದನ್ನ ಮರೆಯಲ್ಲ. ಬಟ್ ಆ ಫ್ಯಾಮಿಲಿ ಸಪೋರ್ಟ್ ಇರಬೇಕು ಅಂತ. ಅವ್ರಿಗೆ ಫ್ಯಾಮಿಲಿ ಸಪೋರ್ಟ್ ಇದ್ದಾಗ, ಅವ್ರಿಗೆ ಒಂದು ಮೋಟಿವೇಶನ್ ಇದ್ದಾಗ, ನೀವು ಅವ್ರನ್ನ ಅದರಿಂದ ಹೊರಗೆ ತರ್ಬೋದು. ಅವ್ರ ಪಾಡಿಗೆ ಅವ್ರು ಬಿಟ್ರೆ ಏನಾಗ್ತದೆ ಅಂತಂದ್ರೆ, ಮನೆಯಲ್ಲಿ ಈ ತರ ವಾತಾವರಣ ಇರ್ತವೆ, ಬೇರೆಯವ್ರ ಬಗ್ಗೆ ಅವ್ರು ಯಾವ ರೀತಿ ಇದ್ದಾರೆ, ಅವ್ರಿಗೆ ನಾವು ಹೇಗೆ ಹೆಲ್ಪ್ ಮಾಡ್ಬೇಕು ಅನ್ನೋದನ್ನ ಯಾರು ಥಿಂಕ್ ಮಾಡಲ್ಲ. ಸೊ ಅವಾಗ ಏನಾಗ್ತದೆ, ಅವರು ಅದೇ ಒಂದು ಸಿಚುವೇಶನ್ ಅಲ್ಲಿ ಇರ್ತಾರೆ. ಸಿಚುವೇಶನ್ ಅಲ್ಲಿ ಇದ್ದಾಗ ಯಾಕಂದ್ರೆ ಅಲ್ಲಿ ನಾನು ಒಬ್ಬರನ್ನ ನೋಡಿದೆ, ಅವರು ಮಗ 30 years ಆಗಿತ್ತು, ಅವರು ಏನೋ ಆಗಿ ತೀರ್ಕೊಂಡು ಒಂದು ವೀಕ್ ಒಳಗಡೆ, ಕರೆಕ್ಟಾಗಿ ಒಂದು ವೀಕ್ ಆಗಿತ್ತು, 8 ದಿನ ಆಗಿತ್ತು, ಅವ್ರ ತಂದೆ ಕೂಡ ತೀರ್ಕೊಂಡ್ರು. ಅವ್ರ ತಂದೆ ಸ್ಲಿಮ್ ಆಗಿದ್ರು, ಏನೂ ಆಗಿರಲಿಲ್ಲ ಅವರು. ಬಟ್ ಅವ್ರಿಗೆ ಆಘಾತ ಆಗಿತ್ತು ಫ್ರೆಂಡ್ಸ್. ಆ ಮಗ ಆ ಏಜಲ್ಲಿ ತೀರ್ಕೊಂಡಿದ್ದಕ್ಕೆ ಆಘಾತ ಆಗಿರೋದ್ರಿಂದ ಅವ್ರಿಗೆ ಏನಾಯ್ತು, ಅವರು ಕೂಡ ಒಂದು ವಾರದಲ್ಲಿ ಅವ್ರ ತಂದೆ ಕೂಡ ತೀರ್ಕೊಂಡ್ರು. ಸೊ ಈ ಒಂದು ಭಾವನಾತ್ಮಕ ಆಘಾತ ಕೂಡ ಹೃದಯಾಘಾತವನ್ನು ಪ್ರಚೋದಿಸ್ಬೋದು. ಸೊ 4ನೇದು ಧೂಮಪಾನ ಮತ್ತು ಮದ್ಯಪಾನ ರಕ್ತನಾಳಗಳಿಗೆ ಹಾನಿ ಮಾಡ್ತದೆ ಇದು. ಯಾಕಂದ್ರೆ ಆಮ್ಲಜನಕಲ್ಲಿ ಹೆಪ್ಪುಗಟ್ಟಕ್ಕೆ ಅಪಾಯವನ್ನ ಅವರೇ ಹೆಚ್ಚಿಸ್ತಾರೆ, ಅದು ಆ ರೀತಿ ಮಾಡೋದು. ಸೊ ಹೆಪ್ಪುಗಟ್ಟುವಿಕೆ ಅಪಾಯ ಹೆಚ್ಚಾದಾಗ ಏನಾಗ್ತದೆ, ರಕ್ತನಾಳಲ್ಲಿ ಈ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗದೆ ಇದ್ದಾಗ ಆಮ್ಲಜನಕ ಕಡಿಮೆ ಆಗುತ್ತೆ. ಅವಾಗ ಇದು ಕೂಡ ಒಂದು ಸೈಲೆಂಟ್ ಅದಕ್ಕೆ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗ್ತದೆ. ಇನ್ನು ಕಳಪೆ ನಿದ್ರೆ ಕೂಡ, ಬೆಳಗ್ಗೆ 1 ಗಂಟೆಗೆ ಅಥವಾ 2 ಗಂಟೆಗೆ ನಿಲ್ಲಿಸೋದು, ಅಥವಾ ರಾತ್ರಿ ಅಂದ್ರೆ ಮಾರ್ನಿಂಗ್ 1 ಗಂಟೆವರೆಗೆ ನಿದ್ದೆ ಕಾಯೋದು, 2 ಗಂಟೆ ನಂತರ ನಿಲ್ಲಿಸೋದು, ಈ ತರ ಮಾಡಿದ್ರು ಕೂಡ ಏನಾಗ್ತದೆ, ಯಾಕಂದ್ರೆ 10 to 2 ಏನಿದೆಯಲ್ಲ, ಅದು ನಮ್ದು ಹೀಲಿಂಗ್ ಟೈಮ್. ಅದು
ಆವಾಗ ನಮ್ಮ ದೇಹ ರೆಸ್ಟಿಂಗ್ ಟೈಮಲ್ಲಿ ಇರ್ತದೆ, ಮತ್ತೆ ನಮ್ಮ ದೇಹ ರಿಪೇರಿ ಟೈಮಲ್ಲಿ ಇರ್ತದೆ. ಒಂದು ನಿಮಿಷ. ಸಾರಿ. ಸೊ 1 ಗಂಟೆಗೆ ಮಲ್ಕೋದು, 2 ಗಂಟೆಗೆ ಮಲ್ಕೋದು, ಈ ತರ ಮಾಡಿದ್ರೆ ಏನಾಗುತ್ತದೆ, ದೇಹದ ರಿಪೇರಿ ಟೈಮ್ನ ನಾವು ಸ್ಕಿಪ್ ಮಾಡಿದಾಗ ಏನಾಗುತ್ತೆ, ಸೈಲೆಂಟ್ ಆಗಿ ಇದು ಕೂಡ ಹಾರ್ಟ್ ಅಟ್ಯಾಕ್ಗೆ ತುಂಬಾ ಕಾರಣ ಆಗ್ತದೆ. ನಿದ್ದೆದು ತುಂಬಾ ಹಾರ್ಟ್ ಅಟ್ಯಾಕ್ಗೆ ತುಂಬಾ ಎಫೆಕ್ಟಿವ್ ಅಂತ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಸೊ ನಮ್ಮ ದೇಹ ತನ್ನನ್ನು ತಾನೇ ಸರಿಪಡಿಸಿಕೊಳ್ಳೋಕೆ ಆವಾಗ ಸಾಧ್ಯ ಆಗಲ್ಲ. ಹಾರ್ಮೋನ್ಗಳ ಅಸಮತೋಲನ, ಈಗ ನೋಡಿ ತನ್ನ ದೇಹದಲ್ಲಿ ಎಷ್ಟೊಂದು ಹೀಲಿಂಗ್ ಇದು ಶಕ್ತಿ ನಮ್ಮಲ್ಲೇ ಇರೋದ್ರಿಂದ ನಾವು ಅದನ್ನ ಚೇಂಜ್ ಮಾಡೋದ್ರಿಂದನೇ ನಮ್ಗೆ ಪ್ರಾಬ್ಲಮ್ ಆಗ್ತದೆ ಹೊರತಾಗಿ ಯಾವುದೇ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಆಗೋದಿಲ್ಲ. ಸೊ ನಾವು ಅದನ್ನ ಡೆಸ್ಟ್ರಾಯ್ ಮಾಡ್ತಾ ಇರೋದು. ಸೊ ಹಾರ್ಮೋನ್ಗಳ ಅಸಮತೋಲನ ಇದ್ದಾಗ ಹೃದಯದ ಅಪಾಯ ಹೆಚ್ಚಾಗ್ತದೆ. ಅಧಿಕ ರಕ್ತದೊತ್ತಡ, ಮಧುಮೇಹ, ಬೊಜ್ಜು ಇವೇನಿದಾವಲ್ಲ, ಬ್ಲಡ್ ಪ್ರೆಷರು, ಡಯಾಬಿಟಿಸ್, ಆಕ್ಚುಲಿ ಇವು ರೋಗಗಳಲ್ಲ, ಬಟ್ ನಿಮ್ಗೆ ಸಂಕೇತ ಕೊಡ್ತಾ ಇದ್ದಾವೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋ ಸಂಕೇತಗಳು ಇವು. ಅವು ಎಚ್ಚರಿಕೆ ಗಂಟೆಗಳು ನಿಮ್ಗೆ. ನೀವು ಅವುಗಳನ್ನ ರಿಲ್ಯಾಕ್ಸಿಸಿದಾಗ ಅದಕ್ಕೆ ಹೇಳೋದು ಬ್ಲಡ್ ಪ್ರೆಷರ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, BP ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳೋದು ಅಂತಂದ್ರೆ ನಿಮ್ಗೆ ಡಾಕ್ಟರ್ಗಳು ಇದು ಮುಂದಿನ ಸ್ಟೆಪ್ ಏನಾಗ್ತದೆ, ಹೃದಯಾಘಾತ. ಅವುಗಳನ್ನ ನಿರ್ಲಕ್ಷಿಸಿದ್ರೆ ನಿಮ್ಗೆ ಹೃದಯಾಘಾತದ ಅಪಾಯ ಹೆಚ್ಚಾಗಿ ಶುರು ಆಗ್ತದೆ ಫ್ರೆಂಡ್ಸ್. ಇನ್ನು ಭಾಗ 4ರಲ್ಲಿ ವಾರ್ನಿಂಗ್ ಸೈನ್ಸ್ ಆಯ್ತಾ, ಮುಂಚಿನ ಕೆಲವು ನಿಮ್ಮ ದೇಹ ಯಾವಾಗಲೂ ಸಂಕೇತಗಳನ್ನ ನೀಡ್ತಾ ಇರ್ತದೆ, ಅದಕ್ಕೆ ನಾವು ಅವುಗಳನ್ನ ನಿರ್ಲಕ್ಷಿಸಬಾರ್ದು. ಅವುಗಳನ್ನ ನಿರ್ಲಕ್ಷಿಸ್ತೇವೆ, ಅದಕ್ಕೆ ಅವು ಎದೆ ನೋವು ಅಥವಾ ಕೆಲವೊಬ್ಬರಿಗೆ ಎದೆ ನೋವು ಶುರು ಆಗ್ತದೆ ಸಡನ್ ಆಗಿ. ಈಗ ರೀಸೆಂಟ್ ಆಗಿ ಒಬ್ಬ ರಿಲೇಷನ್ ಅಲ್ಲಿ ಒಬ್ರಿಗೆ ಎದೆ ನೋವು ಅಂತ ಹೋದ್ರು, ಅಸಿಡಿಟಿ ಅನ್ಕೊಂಡು ಸೆಂಟ್ರಲ್ಲಿ, ಈಗ ನಮ್ಮ ಎದೆ ಸೆಂಟ್ರಲ್ಲಿ ಇದು ಆಗ್ತದೆ ಅಂತ ಹೋದ್ರು, ಅವರು ಹಾರ್ಟ್ ಅಟ್ಯಾಕ್ ಆಗಿದೆ ನಿಮ್ಗೆ ಅಂತ ಹೇಳಿದ್ರು. ಬಟ್ ಹಿಂದೆ ಒಬ್ಬರಿಗೆ ನಾನು ತುಂಬಾ ಚಿಕ್ಕವಳಿದ್ದಾಗ ಈ ತರದ್ ನೋಡಿದಾಗ ಅವ್ರಿಗೇನು ಹಾರ್ಟ್ ಅಟ್ಯಾಕ್ ಅಂತ ಇದೇ ರೀತಿ ಸಿಂಪ್ಟಮ್ಸ್ ಆಗಿರೋದನ್ನ ನಾನು ನೋಡಿದ್ದೆ. ಬಟ್ ಅವ್ರಿಗೇನು ಹಾರ್ಟ್ ಅಟ್ಯಾಕ್ ಆಗಿಲ್ಲ, ಏನೂ ಇಲ್ಲ. ಅವ್ರಿಗೆ ಒಂದು ಟ್ಯಾಬ್ಲೆಟ್ ಕೊಟ್ಟರು, ಅವ್ರ ಮನೆಗೆ ಕಳ್ಸಿದ್ರು. ಬಟ್ ಇವಾಗ ನೀವು ಚಿಕ್ಕ ವಿಷಯಕ್ಕೆ ಏನಾದ್ರು ಇಂಥ ಒಂದು ಸಿಟಿನಲ್ಲಿ ಇದ್ದಾಗ ಹೋದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ನಿಮ್ಗೆ ಆಪರೇಷನ್ ಮಾಡಬೇಕು ಅಥವಾ ಈ ಮತ್ತೆ ಏನಾದ್ರು ಅದಕ್ಕೆ ಬೇರೆ ನಿಮ್ಗೆ ಸೊಲ್ಯೂಷನ್ ಕೊಡ್ತಾರೆ ಹೊರತಾಗಿ ಅವರಿಗೆ ನಿಮ್ಗೆ ಅದು ಟ್ಯಾಬ್ಲೆಟ್ ಇಂದ ಅವರು ಕಡಿಮೆ ಮಾಡಕ್ಕೆ ಟ್ರೈ ಮಾಡಲ್ಲ ಅವರು. ಸೊ ಎಡಗೈಯಲ್ಲಿ ನೋವು ಬರ್ತಾ ಇರ್ತದೆ, ಕುತ್ತಿಗೆ ದೌಡೆ ಹತ್ರ ಅಸ್ವಸ್ಥತೆ ಇರ್ತದೆ. ಅಂದ್ರೆ ಇದು ಸಿಂಪ್ಟಮ್ಸ್ ಹಾರ್ಟ್ ಅಟ್ಯಾಕ್ ಆದವ್ರಿಗೆ. ಕುತ್ತಿಗೆ ಹತ್ರ, ದೌಡೆ ಹತ್ರ ಅಸ್ವಸ್ಥತೆ, ಮತ್ತೆ ಉಸಿರಾಟದ ತೊಂದರೆ, ಹಠಾತ್ ಬೆವರುವಿಕೆ, ಇವು ನಿಮ್ಗೆ ಎಲ್ಲ ಗೊತ್ತಿರ್ಬೇಕು. ಯಾಕಂದ್ರೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಜಾಸ್ತಿ ಇದ್ದಾಗ ಇವನ್ನೆಲ್ಲ ಆಲ್ರೆಡಿ ನಾವು ಇಷ್ಟೊಂದು ತಿಳ್ಕೊಳ್ತೀವಿ. ಸೊ ಹಠಾತ್ ಬೆವರುವಿಕೆ ಅಂದ್ರೆ ಸ್ವೆಟಿಂಗ್ ಜಾಸ್ತಿ ಆಗ್ತಾ ಇರ್ತದೆ, ಸಡನ್ ಆಗಿ ಆಯಾಸ ಆಗ್ತದೆ, ತುಂಬಾ ಆಯಾಸ ಆಗ್ತದೆ. ಸೊ ಆ ಲೇಡಿಗೆ ಆತರ ಯಾವ್ದೂ ಇರ್ಲಿಲ್ಲ, ಬಟ್ ಆದ್ರೂ ಅವ್ರಿಗೆ ನಿಮ್ಗೆ ಫಸ್ಟ್ ಸ್ಟೇಜ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರು ಅವರು. ಸೊ 3 ದಿನ ಹಾಸ್ಪಿಟಲ್ ಇಟ್ಕೊಂಡ್ರು, 3 ಲಕ್ಷ ಇದ್ ಮಾಡಿದ್ರು. ನಾವು ನೋಡಕ್ ರೀಸೆಂಟ್ ಆಗಿ 1 ತಿಂಗಳ ಹಿಂದೆನೆ ನಾವು ನೋಡಕ್ ಹೋಗಿದ್ವಿ. ಸೊ ಈ ತರ ಆಗುತ್ತೆ. ನಾವು ಅದಕ್ಕೆ ಕೇರ್ಫುಲ್ ಆಗಿ ತುಂಬಾ ನಮ್ಮ ದೇಹದ ಬಗ್ಗೆ ನಾವು ಕೇರ್ಫುಲ್ ಆಗಿರ್ಬೇಕು. ಹಠಾತ್ ಬೆವರುವಿಕೆ, ಆಯಾಸ ಈ ತರ ಇದ್ರೆ ನೀವು ಸಡನ್ ಆಗಿ ಹಾಸ್ಪಿಟಲ್ ಹೋಗೋದು ತುಂಬಾ, ಕಾಯೋದು ಬೇಡ, ಹಾಸ್ಪಿಟಲ್ ಹೋಗೋದು ತುಂಬಾ ಮುಖ್ಯ. ಸೊ ವಿಶೇಷವಾಗಿ ಮಹಿಳೆಯರಲ್ಲಿ ಕೆಲವು ಮೌನ ಲಕ್ಷಣಗಳಿರ್ತವೆ. ಬೆನ್ನೋವು ಬಂದಾಗ ಕೂಡ ಲೇಡೀಸ್ ಅಲ್ಲಿ ಬೆನ್ನೋವು, ಈ ರೀತಿ ಮಹಿಳೆಯರಲ್ಲಿ ಯಾವ ಲಕ್ಷಣ, ಈ ರೀತಿ ಬೆನ್ನೋವು, ವಾಕರ್ಕೆ ಬರೋದು, ತೀವ್ರ ಆಯಾಸ ಆಗೋದು, ಇವು ಚಿಹ್ನೆಗಳು ಮಹಿಳೆಯರಲ್ಲಿ ವಿಶೇಷವಾಗಿ ಈ ಲಕ್ಷಣಗಳು ಕಂಡು ಬರ್ತವೆ ಮಹಿಳೆಯರಲ್ಲಿ. ಸೊ ಇದನ್ನ ನಿರ್ಲಕ್ಷಿಸಬೇಡಿ. ನಿಮ್ಮ ದೇಹ ಯಾವುದೋ ಒಂದು ರೀತಿಯಲ್ಲಿ ಮಾತಾಡ್ತಾ ಇರ್ತದೆ ಫ್ರೆಂಡ್ಸ್. ಅದನ್ನ ನೀವು ಏನ್ ಮಾಡ್ಬೇಕು, ದೇಹದ ಒಂದು ಮಾತಾಡಕ್ಕೆ ಇದೆ ಅಲ್ಲ, ನಿಮ್ಗೆ ಸಿಂಟಮ್ಸ್ ಯಾವುದೋ ಒಂದು ರೀತಿಯಲ್ಲಿ ಹೇಳ್ತಾ ಇರುತ್ತಲ್ಲ, ಸೈಲೆಂಟ್ ಆಗಿ ಪಿಸುಗುಟ್ಟದ ತರ, ಅದನ್ನ ನಾವು ಆಲಿಸ್ಬೇಕು. ಓಕೆ. ಇನ್ನು ನಾವು ಈ ಸಮಗ್ರ ಜೀವನ ಶೈಲಿ ಮುಖಾಂತರ ನಾವು ಅಥವಾ ಬರದೇ ಇರೋ ತರ ಹೇಗೆ ನೋಡ್ಕೊಳ್ಬಹುದು, ಒಂದು ಸಮಗ್ರ ಜೀವನ ಶೈಲಿ ಯಾವಾಗಲೂ ರೋಗಗಳನ್ನ ಬರದೇ ಇರುವಂತೆ ತಡೆಯೋದು ಹೊರತಾಗಿ ಬಂದಿರೋದನ್ನ ನಾವು ಕೂಡ ಮೇಂಟೈನ್ ಮಾಡ್ಬೋದು. ಬಟ್
ಲಾಂಗ್ ಪ್ರೊಸೆಸ್ ಅಲ್ಲಿ ಇದು ಕೂಡ ಆಗುತ್ತೆ. ಇದು ಟ್ಯಾಬ್ಲೆಟ್ ತರ ಅಲ್ಲ, ಇದು 3-4 ಮಂತ್ಸ್ ಅಲ್ಲಿ ಖಂಡಿತ ನಿಮ್ಗೆ ರಿಸಲ್ಟ್ ಕಂಡು ಬರ್ತದೆ. ಬಟ್ 100% ರಿಸಲ್ಟ್ ಏನಿದೆಯಲ್ಲ ನಿಮ್ಗೆ ಮುಂದೆ ಆಗದೇ ಇರೋದನ್ನ ನೋಡ್ಕೊಳ್ಬೇಕು ಇವತ್ತಿಂದ ಅಂತಂದ್ರೆ ನೀವು ಸಮಗ್ರ ಜೀವನ ಶೈಲಿ ಪರಿಹಾರ ನಿಮ್ಗೆ 100% ಏನಾಗ್ತದೆ, ನಿಮ್ಗೆ ಸೊಲ್ಯೂಷನ್ ಕೊಟ್ಟೆ ಕೊಡ್ತದೆ. ಸೊ ನಿಮ್ಮ ಹೃದಯವನ್ನ ಏನ್ ಮಾಡಿ ರಿವರ್ಸ್ ಮಾಡ್ಕೋಬಹುದು, ಹೃದಯಾಘಾತ ಆಗದೆ ಇರೋ ತರ ನೀವು ಅದನ್ನ ಸರಿ ಮಾಡ್ಕೊಳ್ಬಹುದು, ರಕ್ಷಣೆ ಮಾಡ್ಕೊಳ್ಬಹುದು 100%. ಈಗ ಅಗತ್ಯಂತ ಈಗ ಒಂದು ಶಕ್ತಿಶಾಲಿ ಭಾಗ ಅಂತಾನೆ ಹೇಳ್ಬೋದು. ದಯವಿಟ್ಟು ಎಲ್ಲರೂ ಕೇಳಿ. ಸೊ ನಾವು ಹೃದಯಾಘಾತವನ್ನು ತಡೆಯಬಹುದೇ, ನಾವು ಅಪಾಯವನ್ನ ತಡೆಯಬಹುದಾ? ಖಂಡಿತ ತಡಿಬಹುದು ಫ್ರೆಂಡ್ಸ್. ಕ್ಯಾನ್ ವಿ ಪ್ರಿವೆಂಟ್ ಇಟ್? 100% ವಿ ಕ್ಯಾನ್ ಪ್ರಿವೆಂಟ್ ಇಟ್. ಹಂತವಾಗಿ ಅದನ್ನ ನಾವು ಖಂಡಿತ ರಿವರ್ಸ್ ಮಾಡ್ಬೋದು. ಸೊ ಮೊದಲೇದು ಆಹಾರವೇ ಔಷಧಿಯಾಗಿ ನೀವು ತೆಗೆದುಕೊಳ್ತಾ ಇದ್ರೆ, ಆಹಾರವೇ ಔಷಧಿ. ಅಡಿಗೆ ಮನೆ ನಿಮ್ಮ ಮೊದಲ ಆಸ್ಪತ್ರೆ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ. ನಿಮ್ಮ ಅಡಿಗೆ ಮನೆಯಿಂದ ನಿಮ್ದು ಸ್ಟಾರ್ಟ್ ಆಗೋದು, ಬಾಯಿಯಿಂದ ನಿಮ್ಮ ಜೀರ್ಣಕ್ರಿಯೆ ಸ್ಟಾರ್ಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ನಿಮ್ಮ ಅಡಿಗೆ ಮನೆ ಮೊದಲ ಆಸ್ಪತ್ರೆ. ನೀವು ಅದರಲ್ಲಿ ಮಿಲೆಟ್ಸು, ಜೋಳ, ರಾಗಿ, ಬಾಜ್ರಾ ಇಂಥ ಆಹಾರಗಳನ್ನ, ಅಂದ್ರೆ ಇವು ಕಾರ್ಬಲ್ಲಿ, ಇವುಗಳನ್ನ ತೆಗೆದುಕೊಳ್ಳಿ. ಹಣ್ಣುಗಳಲ್ಲಿ ಪಪ್ಪಾಯಿ, ಸೇಬು, ದಾಳಿಂಬೆಗಳನ್ನ ತೆಗೆದುಕೊಳ್ಳಿ. ತರಕಾರಿಗಳಲ್ಲಿ ವಿಶೇಷವಾಗಿ ಹಸಿರು ಎಲೆ ತರಕಾರಿಗಳು, ಯಾಕಂದ್ರೆ ಹೃದಯದ ಇವು ಒಂದು ವಿಶೇಷವಾದ ಆಹಾರಗಳು. ಇವನ್ನ ನೆಗ್ಲೆಕ್ಟ್ ಮಾಡಬೇಡಿ. ಹಸಿರು ಎಲೆ ತರಕಾರಿಗಳು ಏನಿದೆ ಅಲ್ಲ, ಅವು ನಮ್ಮ ಹೃದಯದ ಒಂದು ಮೆಡಿಸಿನ್ ಇದ್ದಂಗೆ. ಸೊ ಬೀಜಗಳು, ಪ್ಲೇಕ್ ಇರುತ್ತೆ ನೋಡಿ, ಅದನ್ನ ಕ್ಲೀನ್ ಮಾಡಕ್ ಶುರು ಮಾಡ್ತವೆ. ಸಲಾಡ್ಗಳನ್ನ ಯಾಕೆ ತಿನ್ನಕ್ ಹೇಳ್ತೀನಿ ಅಂತಂದ್ರೆ, ಅವು ಪ್ಲೇಕ್ ಕಟ್ಕೊಳ್ಳೋದೇ ಇರೋ ತರ ನೋಡ್ತವೆ. ಮೊದಲು ಸಲಾಡ್ ತಿಂದು ಆಮೇಲೆ ಊಟ ಮಾಡ್ಬೇಕು ಅಂತ ಯಾಕೆ ಹೇಳೋದು ಅಂತಂದ್ರೆ, ಹಸಿರುಗಳನ್ನ ಯಾಕೆ ತೆಗೆದುಕೊಳ್ಬೇಕು ಅಂತಂದ್ರೆ, ಹಸಿರು ಇದ್ದದ್ದೇ ನಮ್ಮ ಹೃದಯಕ್ಕೆ ತುಂಬಾ ಒಳ್ಳೇದು. ಹಸಿರು ಫುಡ್ ಏನಿದೆ ಅಲ್ಲ, ಯಾವುದೇ ಗ್ರೀನ್ ವೆಜಿಟೇಬಲ್ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ತುಂಬಾ ಶಕ್ತಿಶಾಲಿಯಾಗಿ ಕೆಲಸ ಮಾಡ್ತವೆ. ಆಮೇಲೆ ಬೀಜಗಳು, ಅಗಸೆ ಬೀಜಗಳು ಇರ್ಬೋದು, ವಾಲ್ನಟ್ಗಳು ಇರ್ಬೋದು, ಎಲ್ಲ ಸೀಡ್ಸ್ ಗಳು ಇರ್ಬೋದು, ಅಂದ್ರೆ ಪಂಪ್ಕಿನ್ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಈ ಎಲ್ಲ, ಯಾಕಂದ್ರೆ ಇವು HDL ನ ಹೆಚ್ಚು ಮಾಡ್ತವೆ ಫ್ರೆಂಡ್ಸ್. ವಾಲ್ನಟ್, ಬಾದಾಮು, ಈ ಸೀಡ್ಸ್ಗಳು ಎಲ್ಲ HDL ನ ಹೆಚ್ಚು ಮಾಡ್ತವೆ. ಅವಾಗ ಆಟೋಮೆಟಿಕ್ LDL ನಿಮ್ಗೆ ಕಡಿಮೆ ಆಗುತ್ತೆ. ನೀವು HDL ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ LDL ಆಟೋಮೆಟಿಕ್ ಕಡಿಮೆ ಆಗ್ತದೆ. ಸೊ ಕೋಲ್ಡ್ ಪ್ರೆಸ್ ಆಯಿಲ್, ಈಗ ಇಂಥ ಪ್ರೊಸೆಸ್ಡ್ ಆಯಿಲ್ ತಗೊಳ್ಬೇಡ ಅಂತ ಹೇಳಿದ್ನಲ್ಲ, ಅದ್ರ ಬದಲಾಗಿ ಕೋಲ್ಡ್ ಪ್ರೆಸ್ ಆಯಿಲ್ಗಳು, ಸಂಸ್ಕರಿಸಿದ ಎಣ್ಣೆಯನ್ನ, ಬಿಳಿ ಸಕ್ಕರೆ, ಮೈದಾವನ್ನ ನಿಮ್ಮ ಕಿಚನ್ ಇಂದಾನೆ ತೆಗ್ದಾಕಿ. ಈ 3 ಸಂಸ್ಕರಿಸಿದ ಎಣ್ಣೆ. ಹಾರ್ಟ್ ಪ್ರಾಬ್ಲಮ್ ಇದ್ದವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ಸಂಸ್ಕರಿಸಿದ ಎಣ್ಣೆ, ಬಿಳಿ ಸಕ್ಕರೆ, ಮೈದಾ ಪ್ಯಾಕ್ ಮಾಡಿದ ಆಹಾರ ನಿಮ್ಮ ಕಿಚನ್ ಅಲ್ಲಿ ಇರಲೇಬಾರ್ದು. ನಿಮ್ಮ ಡೈನಿಂಗ್ ಟೇಬಲ್ ಮೇಲೆ ಕೂಡ ಇರಬಾರ್ದು. ಯಾಕಂದ್ರೆ ನೀವು ಮಕ್ಕಳು ಏನಾದ್ರು ಇದ್ರೆ ತಂದಿಟ್ಟಿದ್ರೆ ಒಂದಾದ್ರೂ ಬಾಯಾಗ ಹಾಕೋಬೇಕು ಅನ್ಸುತ್ತೆ. ಸೊ ಆದಷ್ಟು ಔಟ್ ಆಫ್ ದ ಮೈಂಡ್, ಔಟ್ ಆಫ್ ದ ಸೈಟ್. ನೀವು ಕಣ್ಮುಂದೆ ಇಡೋದೇ ಬೇಡ, ತರೋದೇ ಬೇಡ. ಸೊ ಪ್ಯಾಕ್ ಮಾಡಿದ ಆಹಾರ ಇಂಥವೆಲ್ಲ ದೂರ ಇಡಿ. ನೀವು ನಿಮ್ಮ ಆಹಾರವನ್ನ ನಿಯಂತ್ರಿಸದಿದ್ರೆ ನಿಮ್ಮ ವೈದ್ಯರು ನಿಮ್ಮ ಜೀವನವನ್ನ ನಿಯಂತ್ರಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಡಾಕ್ಟರ್ಗಳು ನಿಮ್ಮ ಜೀವನವನ್ನ ಅವರೇ ನಿಯಂತ್ರಿಸಬೇಕಾಗ್ತದೆ ನಾಳೆ. ಸೊ ನಿಮ್ಮ ದೇಹವನ್ನು ಪ್ರತಿದಿನ ಮೂವ್ಮೆಂಟ್ ಮಾಡಿ. ಮೂವ್ಮೆಂಟ್ ಈಸ್ ಅ ಮೆಡಿಸಿನ್ ಫ್ರೆಂಡ್ಸ್. ಓಕೆ, ಮೂವ್ಮೆಂಟ್ ಈಸ್ ಅ ಮೆಡಿಸಿನ್. ನಿಮ್ಮ ದೇಹ ಪ್ರತಿದಿನ ಚಲಿಸಿ 30-45 ನಿಮಿಷಗಳು ನಡಿಗೆ ಇರಲೇಬೇಕು. ನಾನು ಫಸ್ಟ್ನೇ ಕ್ಲಾಸ್ ತಗೊಂಡಾಗಿಂದ ಇವೆಲ್ಲ ಹೇಳ್ತಾ ಇರ್ತೀನಿ. ಹೃದಯ, ಅದು ಯಾವುದೇ ಕಾಯಿಲೆಗಳಿಗೆ ಮೂವ್ಮೆಂಟ್ ಆಗ್ಲಿ, ನಿಮ್ಮ ಧ್ಯಾನ ಆಗ್ಲಿ, ಯೋಗ ಆಗ್ಲಿ, ಇವೆಲ್ಲ ಒಂದೇ. ನಿಮ್ಮ ದೇಹವನ್ನ ಪ್ರತಿದಿನ ಚಲಿಸಿ ಕನಿಷ್ಠ 30-45 ನಿಮಿಷಗಳು ಯೋಗ, ಸ್ಟ್ರೆಚಿಂಗ್ ಮಾಡೋದು ಎಲ್ಲವೂ ಇರಬೇಕು. ಓಕೆ, ಚಲನೆ ಇಸ್ ಈಕ್ವಲ್ ಟು ಔಷಧ. ಮೂವ್ಮೆಂಟ್ ಈಸ್ ಅನ್ ಮೆಡಿಸಿನ್. ಓಕೆ, ಸೊ ಒತ್ತಡವನ್ನ ನೈಸರ್ಗಿಕವಾಗಿ ನಿರ್ವಹಿಸಿ ಹೃದಯ ಪ್ರಾಬ್ಲಮ್ಗೆ ಇದು ತುಂಬಾ ಒಳ್ಳೇದು ಫ್ರೆಂಡ್ಸ್. ಯಾಕಂದ್ರೆ ಒತ್ತಡವನ್ನ ಯಾವಾಗ ನೀವು ನಿರ್ವಹಿಸಕ್ಕೆ ಶುರು ಮಾಡ್ತೀರಾ, ಅದಕ್ಕೆ ತಾನೇ ನಮ್ಮ ಧ್ಯಾನವನ್ನ ಇಲ್ಲಿ ಈಗ ಇತ್ತೀಚೆಗೆ ಎಷ್ಟು ದಿನ ಆಯ್ತು ಧ್ಯಾನ ಮಾಡಿದ್ವಿ. ನಾವು ಧ್ಯಾನವನ್ನು ಮಾಡಿಲ್ಲ. ಅಟ್ಲೀಸ್ಟ್ ನೀವು ಮನೆಯಲ್ಲಿ 10 ನಿಮಿಷ ಖಂಡಿತವಾಗಿ ಕಂಪಲ್ಸರಿ, ಬೆಳಿಗ್ಗೆ ಆದ್ರೆ ಬೆಳಿಗ್ಗೆ ಮಾಡಿ, ಸಾಯಂಕಾಲ ಆದ್ರೆ ಸಾಯಂಕಾಲ ಮಾಡಿ. ಒತ್ತಡವನ್ನ ನೈಸರ್ಗಿಕವಾಗಿ ನಿರ್ವಹಿಸಬೇಕು ಅಂತಂದ್ರೆ ವಿಶೇಷ ತಂತ್ರಗಳು ಅಂತಂದ್ರೆ ಧ್ಯಾನ, ಆಳವಾದ ಉಸಿರಾಟ ಮತ್ತೆ ಪ್ರಾಣಾಯಾಮ. ಇವು 3 ಕೂಡ ನಮ್ಮ ಒತ್ತಡವನ್ನ ಕಡಿಮೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗ್ತದೆ ಫ್ರೆಂಡ್ಸ್. ಪ್ರಾಣಾಯಾಮದಲ್ಲಿ ನೀವು ಅನುಲೋಮ ವಿಲೋಮ ಮತ್ತೆ ಭ್ರಮರಿ ಪ್ರಾಣಾಯಾಮ ತುಂಬಾ ಹೆಲ್ಪ್ ಆಗ್ತದೆ ಒತ್ತಡವನ್ನ ನಿರ್ವಹಿಸಕ್ಕೆ. ನಿಮ್ಗೆ ಅದು ಇನ್ಸ್ಟಂಟ್ ರಿಸಲ್ಟ್ ಕೊಡದೇ ಇದ್ರು ದೀರ್ಘಕಾಲದಲ್ಲಿ ನಿಮ್ಗೆ ಒಳಗಡೆ ದೇಹದಲ್ಲಿ ಯಾವ ರೀತಿ ಕೆಲಸ ಮಾಡ್ತದೆ ಅಂತ ನಿಮ್ಗೆ ಗೊತ್ತಿಲ್ಲ. ಆಕ್ಸಿಜನ್ ನ ಹೆಚ್ಚು ಮಾಡ್ತದೆ ಪ್ರಾಣಾಯಾಮ ನಿಮ್ಮ ದೇಹದಲ್ಲಿ.
ಸೊ ಮಾಡ್ತಾ ಮಾಡ್ತಾ ಹೇಗೆ ದಿನ ದಿನ ನೀವು ಹೇಗೆ ರೋಗಗಳನ್ನ ನಾವು ಡೆಪಾಸಿಟ್ ಮಾಡ್ತಾ ಹೋಗ್ತೀವಿ, ಅದರಿಂದ ತೊಂದರೆ ಆಗ್ತದೆ ಅಂತ ಹೇಳಿದ್ನಲ್ಲ. ನಾವು ಪ್ರಾಣಾಯಾಮಗಳು, ಉಸಿರಾಟ ತಂತ್ರಗಳು, ಸ್ಟ್ರೆಚಿಂಗ್ ಇವು ಕೂಡ ಮಾಡೋದ್ರಿಂದ ದಿನ ದಿನ ನಾವು ಆರೋಗ್ಯನ ಹೆಚ್ಚು ಮಾಡ್ತಾ ಹೋಗ್ತೇವೆ ಫ್ರೆಂಡ್ಸ್. ಸೊ ಅನುಲೋಮ ವಿಲೋಮ ಪ್ರಯತ್ನಿಸಿ, ಭ್ರಮರಿನ ಪ್ರಯತ್ನಿಸಿ. ಶಾಂತ ಮನಸ್ಸು ಇದ್ದಾಗ ಹೃದಯ ಕೂಡ ಆರೋಗ್ಯಕರವಾಗಿರ್ತದೆ. ಈ 4ನೇದು ಸೂರ್ಯನ ಬೆಳಕು ಮತ್ತು ವಿಟಮಿನ್ ಡಿ. ಬೆಳಗ್ಗೆ 15ರಿಂದ 20 ನಿಮಿಷಗಳ ಸೂರ್ಯನ ಬೆಳಕು ಕೂಡ ಸಹಾಯ ಮಾಡ್ತದೆ ನಮ್ಮ ಹೃದಯದ ಆರೋಗ್ಯವನ್ನ ಚೆನ್ನಾಗಿಡಕ್ಕೆ, ಹಾರ್ಮೋನ್ಗಳನ್ನ ಸಮತೋಲನ ಮಾಡಕ್ಕೆ ಕೂಡ ಇದು ಹೆಲ್ಪ್ ಆಗ್ತದೆ. ಅದರಿಂದ ಹೃದಯದ ಆರೋಗ್ಯ ಚೆನ್ನಾಗಿರ್ತದೆ. ಓಕೆ, ಸೊ ಔಷಧಿ ನಿದ್ರೆ ಔಷಧಿ ಅಂತ ಕೆಲಸ ಮಾಡ್ತದೆ. ರಾತ್ರಿ 10:30ಕ್ಕಿಂತ ಮುಂಚೆ ಮನ್ಕೊಳ್ಳಿ. 7ರಿಂದ 8 ಗಂಟೆಗಳ ಕಾಲ ನಿದ್ರಿಸೋದು ನಮ್ಮ ಹೃದಯಕ್ಕೆ ತುಂಬಾ ಒಳ್ಳೆಯದು. ನಿದ್ರೆ ಸಮಯದಲ್ಲಿ ದೇಹದ ರಿಪೇರಿ ಆಗ್ತದೆ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ. ಸೊ ಹೈಡ್ರೇಷನ್, ಜಲಸಂಚಯನ ಪ್ರತಿದಿನ 2.5ರಿಂದ 3 ಲೀಟರ್ ಕಂಪಲ್ಸರಿ. ಅದಕ್ಕಿಂತ ಹೆಚ್ಚು ಕುಡಿದ್ರು ಏನು ತೊಂದರೆ ಇಲ್ಲ. ಬಟ್ ಒಂದು 6 ಗಂಟೆ 7 ಗಂಟೆ ನಂತರ ನೀವು ನೀರು ಕುಡಿಯೋದನ್ನ ಕಡಿಮೆ ಮಾಡಿ. ಸೊ ಯಾಕಂದ್ರೆ ವಿಷವು ಪ್ಲೇಗ್ ಕಟ್ಟೋದನ್ನ ಕಡಿಮೆ ಮಾಡ್ತದೆ, ವಿಷವನ್ನ ಹೊರಗೆ ಹಾಕಕ್ಕೆ ಶುರು ಮಾಡ್ತದೆ ಹೆಚ್ಚಾಗಿ ನೀರು ಚೆನ್ನಾಗಿ ಕುಡಿಯೋದ್ರಿಂದ. ಇನ್ನು ನೈಸರ್ಗಿಕ ಪರಿಹಾರಗಳು, ಬೆಳ್ಳುಳ್ಳಿ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತದೆ. ಅರ್ಜುನದ ತೊಗಟೆ, ಆಯುರ್ವೇದದಲ್ಲಿ ಅರ್ಜುನ ತೊಗಟೆ ಅಂತ ಸಿಗ್ತದೆ. ನೀವು ಅದನ್ನ ಒಂದು 40 ಮೇಲೆ ಆದವರು ಅದನ್ನ ಯೂಸ್ ಮಾಡೋದು ಫ್ರೆಂಡ್ಸ್. ಅದು ಪ್ಲೇಕ್ ಆಗೋದನ್ನ ಕಟ್ತದೆ. ಆಮೇಲೆ ಹೃದಯದ ಆಪರೇಷನ್ ಮಾಡ್ಕೊಂಡಿರ್ತಾರೆ ನೋಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ತದೆ ಈ ಅರ್ಜುನ, ಬೇಗ ಹೀಲಿಂಗ್ ಆಗಕ್ಕೆ ಅವರಿಗೆ ಕೂಡ ಇದು ಅರ್ಜುನ ತೊಗಟೆ ಆಗ್ತದೆ. ಮತ್ತೆ ನಿಮ್ಗೆ ಡಾಕ್ಟರ್ ಏನಾದ್ರು ಹೇಳಿದ್ರೆ ಪ್ಲೇಕ್ ಆಗಿದೆ ಅಥವಾ ಅದು ಅಪಿಧಮನಿಯಲ್ಲಿ ಬ್ಲಾಕ್ ಆಗಿದೆ ಅಂತ ಏನಾದ್ರು ಹೇಳಿದ್ರೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿರ್ತಾರೆ, ನೀವು ಒಂದು ಬಂದಿರ್ತೀರಾ ಮಾಡ್ಕೊಂಡಿರ ನೋಡಿ, ಅವಾಗ ನೀವು ಅರ್ಜುನ ತೊಗಟೆ ಇದ್ದು ಕುಡಿದ್ರೆ ಆಯುರ್ವೇದದಲ್ಲಿ ನಿಮ್ಗೆ ಅದು ಕ್ಲೀನ್ ಆಗ್ತದೆ, ನಿಮ್ಮ ಅಪಿಧಮನಿಗಳು ಕ್ಲೀನ್ ಆಗಿ ಶುರು ಆಗ್ತದೆ. ಅದು ನಿಮ್ಮ ಹೃದಯನ ಕೂಡ ಸ್ಟ್ರಾಂಗ್ ಮಾಡ್ತದೆ, ಬಲಪಡಿಸ್ತದೆ. ಮತ್ತೆ ಫ್ಲಾಕ್ಸೀಡು ಒಮೆಗಾ 3 ಸಮೃದ್ಧವಾಗಿರೋದ್ರಿಂದ ಹೃದಯಾಘಾತ ಆಗೋದನ್ನ ತಡೆಯಕ್ಕೆ ಇದು ಕೂಡ ಹೆಲ್ಪ್ ಆಗ್ತದೆ. ನಿಂಬೆ ಮತ್ತು ಜೇನು ಕೂಡ ಇದು ನಿಮ್ಮ ನಿರ್ವಿಷೀಕರಣ. ಯಾಕಂದ್ರೆ ಬೆಳಿಗ್ಗೆ ಕುಡಿಯೋಕೆ ಅಂತ ಹೇಳ್ತೀವಲ್ಲ, ದೇಹದಲ್ಲಿರೋ ವಿಷವಸ್ತುಗಳು ಕೂಡ ಸೈಲೆಂಟ್ ಆಗಿ ನಾವು ಸೇವಿಸ್ತಾ ಇದೀವಿ ಅಂತ ಹೇಳಿದ್ನಲ್ಲ. ಸೊ ನಿಂಬೆ ಪ್ಲಸ್ ಜೇನು ನೀರು ಇದು ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ ಡಿಟಾಕ್ಸ್ ಆಗಕ್ಕೆ ನಮ್ಮ ಗಟ್ಟು. ಸೊ ನಿಮ್ಮ ಉಪಪ್ರಜ್ಞೆ ಮನಸ್ಸನ್ನ ಮರು ಪ್ರೋಗ್ರಾಮ್ ಮಾಡಿ, ಅಂದ್ರೆ ರೀಪ್ರೋಗ್ರಾಮ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ಈ ಶಕ್ತಿಯನ್ನ ಸೇರಿಸ್ಕೊಳ್ಬಹುದು. ನಿಮ್ಮ ಆಲೋಚನೆಗಳು ಕೂಡ ನಿಮ್ಮ ಹೃದಯದ ಮೇಲೆ ತುಂಬಾ ಪರಿಣಾಮ ಬೀರ್ತದೆ. ನೀವು ಯಾವಾಗಲೂ ನಕಾರಾತ್ಮಕ ಚಿಂತನೆಯಲ್ಲಿದ್ರೆ, ಒತ್ತಡದಲ್ಲಿದ್ದರೆ ಅಲ್ಲಿ ರೋಗ. ನಕಾರಾತ್ಮಕ ಚಿಂತನೆ, ಒತ್ತಡ, ರೋಗ. ಓಕೆ, ಸೊ ಧನಾತ್ಮಕ ಚಿಂತನೆ ಗುಣಪಡಿಸುವುದು ಅಭ್ಯಾಸವನ್ನ ಮಾಡ್ಕೊಳ್ಬೇಕು ದೈನಂದಿನ. ದೃಢೀಕರಣಗಳು ಅಂದ್ರೆ ಅಫರ್ಮೇಶನ್. ನನ್ನ ಹೃದಯ ಆರೋಗ್ಯಕರ ಮತ್ತು ಬಲವಾಗಿದೆ ಅಂತ ನೀವು ಈ ತರ ಅಫರ್ಮೇಶನ್, ಪಾಸಿಟಿವ್ಲಿ ಅಫರ್ಮೇಶನ್ ಮಾಡಿದರೆ ನನ್ನ ದೇಹದ ಪ್ರತಿಯೊಂದು ಕೋಶ ಗುಣ ಆಗ್ತಾ ಇದೆ. ಈ ತರ ಮಾಡಿದ್ರೆ ಎಸ್ಪೆಷಲಿ ಹೃದಯಾಘಾತ ಬರದೇ ಇರುವಂತ ತಡೆಯವರು, ಅಥವಾ ನಿಮ್ಗೆ ಏನಾದ್ರು ಡೌಟ್ ಇದ್ರೆ, ನಿಮ್ಗೆ ಒಬೇಸಿಟಿ ಇದ್ರೆ, ಇವುಗಳನ್ನ ಖಂಡಿತ ನೀವು ಪ್ರಯತ್ನಿಸಿ ಫ್ರೆಂಡ್ಸ್. ನನ್ನ ಹೃದಯ ಆರೋಗ್ಯಕರವಾಗಿದೆ, ಬಲವಾಗಿದೆ, ನನ್ನ ಹೃದಯದ ಪ್ರತಿಯೊಂದು ಕೋಶ ಗುಣ ಆಗ್ತಾ ಇದೆ ಅಂತ ಹೇಳಿ. ಇನ್ನು 6ನೇದು ತುರ್ತು ಜಾಗೃತಿ. ಅಂದ್ರೆ ಯಾರಿಗಾದ್ರೂ ಈ ಲಕ್ಷಣ ಕಂಡು ಬಂದ್ರೆ, ಹೃದಯಾಘಾತದ ಲಕ್ಷಣ ಮನೆಯಲ್ಲಿ ಕಂಡು ಬಂತು ಅಂತ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ವೇಗವಾಗಿ ನೀವು ಅದ್ರ ಬಗ್ಗೆ ಕಾರ್ಯ ತಗೊಳ್ಬಾರ್ದು. ತುರ್ತು ಸಹಾಯಕ್ಕೆ ಕರೆ ಮಾಡೋದು, ಅದು ನಂಬರ್ ಇದೆ. ಆಮೇಲೆ ಅಸ್ಪಿರಿನ್ ನಿಮ್ಮ ಮನೇಲಿ ಇದ್ರೆ ಅಸ್ಪಿರಿನ್ ಮಾತ್ರೆನ ಕೊಡ್ಬೇಕು. ಯಾಕಂದ್ರೆ ಇಮಿಡಿಯೇಟ್ ಜೀವ ಬದಿಸೋದು ಏನಾಗುತ್ತೆ ಇಂಪಾರ್ಟೆಂಟ್ ಇರುತ್ತೆ. ಆ ಟೈಮಲ್ಲಿ ನೀವು ಅಸ್ಪಿರಿನ್ ಮಾತ್ರೆನ ಕೊಡ್ಬೋದು. ಮತ್ತೆ ಈ ಅಪಾನ ವಾಯು ಮುದ್ರವನ್ನ ಕೂಡ ನೀವು ಅವಾಗ ಪ್ರಯತ್ನಿಸ್ಬೋದು. ಹೆಬ್ಬೆರಳಿನ ಕೆಳಗಡೆ ತೋರುಬೆರಳು, ಆಮೇಲೆ ಈ 2 ಬೆರಳನ್ನ ಹೀಗೆ ಹಿಡಿಯೋದು, ಆಮೇಲೆ ಕಿರುಬೆರಳು ನೇರವಾಗಿರ್ಬೇಕು. ಓಕೆ, ಸೊ ಅಪಾನ ವಾಯು ಮುದ್ರಾ ನಿಮ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡೋದು ಸಿಗ್ತದೆ. ಸೊ ಇದು ಕೂಡ ತುಂಬಾ ಶಕ್ತಿಶಾಲಿಯ ಕೆಲಸ ಮಾಡ್ತದೆ. ತುರ್ತು ಸಹಾಯಕ್ಕೆ ಕೂಡ ಇದು ಕೆಲಸ ಮಾಡ್ತದೆ. ಸುವರ್ಣ ಗಂಟೆ ಅಂತ ಗೋಲ್ಡನ್ ಟೈಮ್ ಏನಿದೆಯಲ್ಲ, ಅದರಲ್ಲಿ ಜೀವ ಉಳಿಸೋದು ತುಂಬಾ ಉಳಿಸೋದು. ಕೆಲವೊಂದ್ಸರಿ ಏನಾಗ್ತದೆ, ಆ ಸುವರ್ಣ ಗಂಟೆಯಲ್ಲಿ ಜೀವ ಉಳಿದವರು ದೀರ್ಘಕಾಲ ಬದುಕಿದವರು ಇದ್ದಾರೆ ಫ್ರೆಂಡ್ಸ್. ಓಕೆ, ಅವಾಗೇನೋ ಆ ಟೈಮಲ್ಲಿ ಅವರು ಚೇತರಿಸ್ಕೊಂಡ್ರೆ ಅಥವಾ ಅವರು ಅದನ್ನ ಗೆದ್ದು ಬಂದ್ರೆ ಅವರು ಮತ್ತೆ ತುಂಬಾ ದೀರ್ಘಕಾಲ ಬದುಕಿದವರು ಇದ್ದಾರೆ.
ಸೊ ಭಾಗ 7ರಲ್ಲಿ ಶಕ್ತಿಯುತವಾದ ಮತ್ತು ನಾನು ನಿಮಗೆ ಒಂದು ಕೊನೆಯ ಪ್ರಶ್ನೆಯನ್ನು ಕೇಳ್ತೇನೆ. ನಿಮ್ಮ ಹೃದಯಕ್ಕಾಗಿ ನೀವು ಕಾಯಬೇಡಿ, ಹೃದಯಕ್ಕಾಗಿ ಕಾಯಲು ಬಯಸಬೇಡಿ, ಅಥವಾ ನೀವು ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳೋಕೆ ಬಯಸಿ. ಯಾಕಂತಂದ್ರೆ ಹೃದಯದ ಹಣೆ ಬರ ಸರಿ ಇರಲಿಲ್ಲ, ಅದಕ್ಕೆ ಹಂಗಾಯ್ತು ಅಂತ ಇಂಥವೆಲ್ಲ ಯಾವತ್ತೂ ಮಾತಾಡಬಾರ್ದು. ಅಷ್ಟೇ ಬಿಡು, ವಯಸ್ಸಾದ್ಮೇಲೆ ಬರೋವೇ ಇವೆಲ್ಲ, ಇಂಥವೆಲ್ಲ ಮಾತಾಡಬಾರ್ದು. ಯಾಕಂದ್ರೆ ಇವೆಲ್ಲ ನಿಜ ಅಲ್ಲ, ಇವೆಲ್ಲ ಮಿತ್ಸ್ ಫ್ರೆಂಡ್ಸ್. ಹೃದಯಘಾತ ನಿಮ್ಮ ಹಣೆ ಬರ ಅಲ್ಲ, ಅದು ನಿಮ್ಮ ದೈನಂದಿನ ನಿರ್ಧಾರ. ನಾವು ಮೇಲೆ ಹೇಳ್ತೀವಿ ಅವರು ಚೆನ್ನಾಗಿ ಇದ್ರು, ಆರೋಗ್ಯವಾಗಿ ಇದ್ರು, ಬಟ್ ಒಳಗಡೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಅವರ ಲೈಫ್ ಸ್ಟೈಲ್ ಹೇಗೆ ಇಟ್ಕೊಂಡಿರ್ತಾರೆ ಅದ್ರ ಮೇಲೆ. ಸೊ ನಿಮ್ಮ ಆಹಾರವನ್ನ ಬದಲಾಯಿಸಿ, ನಿಮ್ಮ ಅಭ್ಯಾಸಗಳನ್ನ ಬದಲಾಯಿಸಿ, ನಿಮ್ಮ ಆಲೋಚನೆಗಳನ್ನ ಬದಲಾಯಿಸಿ ಫ್ರೆಂಡ್ಸ್. ಅದಕ್ಕೆ ರೀಪ್ರೋಗ್ರಾಮ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ಕೆಲವೊಬ್ರು ತಮ್ಮ ಹಳೆ ಆಲೋಚನೆಗಳನ್ನ ಬದಲಾಯಿಸಿಗೆ ತುಂಬಾ ವರ್ಷದಿಂದ ಅವನ್ನ ಯೂಸ್ ಮಾಡ್ಕೊಂಡು ಬಂದಿರ್ತಾರೆ. ಅವುಗಳನ್ನ ಬದಲಾಯಿಸಿ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಏನೋ ಒಂದು ನಾನು ಇವಾಗ ಸಿಂಪಲ್ ಸಲಾಡ್ ತಿನ್ನೋದು, ಅವ್ರಿಗೆ ಸಲಾಡ್ ತಿನ್ನು ಅಂತ ಹೇಳಿದ್ರೆ ಅವ್ರು ತಿನ್ನಲ್ಲ ಬೆಳಿಗ್ಗೆ. ಯಾಕಂದ್ರೆ ಅವರು ಆತರ ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಏನಾಗಿರುತ್ತೆ ಅಂತಂದ್ರೆ ಡೈಲಿ ಏನ್ ಇರುತ್ತಲ್ಲ ಅಭ್ಯಾಸ, ಅದನ್ನೇ ಅಳವಡಿಸ್ಕೊಳ್ಳಿ. ಹೊಸದೇನಾದ್ರೂ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಆಗಲ್ಲ. ಇದಷ್ಟೇ ಅಲ್ಲ, ಒಂದು ಮೂವ್ಮೆಂಟ್ ಮಾಡೋದಾಗ್ಲಿ, ಬೇರೆ ಯಾವುದೇ ಒಂದು ಸಣ್ಣ ಅಭ್ಯಾಸಗಳನ್ನ ಅಳವಡಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದು 30-40 ವರ್ಷ ಸೇಮ್ ಅಭ್ಯಾಸಗಳಲ್ಲಿ ಅವ್ರು ಇರೋದ್ರಿಂದ ಹೊಸ ಅಭ್ಯಾಸಗಳನ್ನ ಅಳವಡಿಸ್ಕೊಳ್ಳೋಕೆ ತುಂಬಾ ಅವ್ರಿಗೆ ಕಷ್ಟ ಆಗ್ತದೆ. ಸೊ ಅದಕ್ಕೋಸ್ಕರ ಒಂದು ಪ್ರೋಗ್ರಾಮ್ನ ಮಾಡಿದ್ದೀನಿ ನಾನು, ರೀಪ್ರೋಗ್ರಾಮಿಂಗ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ. ಅದು 21 ದಿನ ಕಾರ್ಯಕ್ರಮ ಇದು, ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ಸೊ ಆರೋಗ್ಯದ ಮೌಲ್ಯವನ್ನ ಅರ್ಥಕೊಳ್ಳಿ. ನೀವು ಆಸ್ಪತ್ರೆ ಬಿಲ್ಗಾಗಿ ಕಾಯಕ್ ಹೋಗ್ಬಿಡಿ. ಓಕೆ, ನಿಮ್ಮ ಹೃದಯವನ್ನ ನೋಡ್ಕೊಳ್ಳಿ. ಯಾವುದೇ ಒಂದು ರಜಾ ಇಲ್ಲದೆ ಅದು ನಿಮ್ಗಾಗಿ ಹೆಂಗೆ ಬಡಿತದೆ ಅಲ್ಲ ಹೃದಯ, ಇಂದಿನಿಂದ ನಿಮ್ಮ ಜೀವನ ಶೈಲಿ ನಾಳೆ ನಿಮ್ಮ ಹೃದಯದ ಬಡಿತವನ್ನ ನಿರ್ಧರಿಸ್ತದೆ. ಏನ್ ಹೇಳಿ? ಇಂದಿನ ನಿಮ್ಮ ಜೀವನ ಶೈಲಿ ನಾಳೆ ನಿಮ್ಮ ಹೃದಯದ ಬಡಿತವನ್ನ ನಿರ್ಧರಿಸ್ತದೆ. ಸೊ ನೀವು ನಿಜವಾಗಿಯೂ ನಿಮ್ಮ ಕುಟುಂಬದ ಬಗ್ಗೆ ಕಾಳಜಿ ವಹಿಸಿದ್ರೆ, ಯಾಕಂದ್ರೆ ನೀವೇ ಆ ಕುಟುಂಬದ ಆಧಾರ ಸ್ತಂಭ ಆಗಿದ್ರೆ, ನಿಜವಾಗಿಯೂ ನೀವು ನಿಮ್ಮ ಕುಟುಂಬದ ಆಧಾರ ಸ್ತಂಭ ಆಗಿದ್ರೆ, ಕಾಳಜಿ ವಹಿಸ್ತಾ ಇದ್ರೆ, ಇವತ್ತಿಂದನೇ ಸಾಯಂಕಾಲ ಅಫರ್ಮೇಷನ್ ಮಾಡಿ, ಸ್ವಲ್ಪ ಪ್ರಾಣಾಯಾಮ ಮಾಡಿ, ರಾತ್ರಿ ಮಲ್ಕೊಳ್ಳಿ, ಧ್ಯಾನ ಮಾಡಿ. ಯಾಕಂದ್ರೆ ಇವತ್ತೇನ್ ಮಾಡಬಹುದು. ಸೊ ನಾಳೆಗಾಗಿ ಯಾವತ್ತೂ ಕಾಯಕೋಬೇಡಿ ಫ್ರೆಂಡ್ಸ್. ಓಕೆ, ಆರೋಗ್ಯಕರ ಹೃದಯ ಇದ್ದಾಗ ಸಂತೋಷದ ಜೀವನ ಇದ್ದಾಗ ಏನಾಗ್ತದೆ? ಸಂತೋಷದ ಹೃದಯ. ಓಕೆ, ಇವತ್ತು ಇದೆ ಸಬ್ ಕಾನ್ಶಿಯಸ್ ಮೈಂಡ್ ಒಂದು 21 ದಿನದ ಪ್ರೋಗ್ರಾಮ್ ಇದೆ. ಹಳೆ ಅಭ್ಯಾಸಗಳನ್ನ ಮುರಿಬೇಕು, ಹೊಸ ಅಭ್ಯಾಸಗಳನ್ನ ಹೇಗೆ ನಾವು ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಬೇಕು, ಅದ್ರದ್ದು ಇಂಟ್ರೊಡಕ್ಷನ್ ಪಾರ್ಟ್ ಇದೆ. ಒಂದು ಏಪ್ರಿಲ್ 10th or 11th ಗೆ. ಸೊ ಅದರಲ್ಲೇ ಹೇಳಾಗ್ತದೆ ಅದರದ್ದು 21 days ಫೀಸ್ ಎಷ್ಟು ಎಲ್ಲ ಅದರಲ್ಲೇ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೊ ಇವತ್ತಿನ ಕಾರ್ಯಕ್ರಮ ಹೃದಯದ ಬಗ್ಗೆ. ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಕೇಳಿ. ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್ ಹೇಳಿ, ಯಾರು? ತನುಜಾ ಅವರ? ಹಾ ಮ್ಯಾಮ್, ತನುಜಾ. ಮ್ಯಾಮ್, ಇವಾಗ ವಿಟಮಿನ್ ಡಿ ಬೆಳಗ್ಗೆ ಮಾತ್ರನೇ ಸಿಗುತ್ತಾ ಇಲ್ಲ ಸಾಯಂಕಾಲನೂ ಸಿಗುತ್ತಾ ಅಲ್ವಾ ಮ್ಯಾಮ್, ಅಥವಾ ಹೇಗೆ ಮ್ಯಾಮ್ ಅದು? ಏನು, 1 ನಿಮಿಷ, ಇದು ಡಿಸ್ಕನೆಕ್ಟ್ ಮಾಡ್ತೀನಿ. ಆಯ್ತು ಮ್ಯಾಮ್. ಕರ ಅಂತ ಇದೆ.